ನಮಸ್ಕಾರ ವೀಕ್ಷಕರೇ. ಸಾಲು ಸಾಲು ಎಲೆಕ್ಷನ್ ಸೋಲ್ತಾ ಇರೋ ರಾಹುಲ್ರನ್ನ ಮಿತ್ರರೆಲ್ಲ ದೂರ ಇಡ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ್ವಿ. ಈಗ ಆ ಮಿತ್ರರ ಪೈಕಿ ಮೊದಲ ಸಾಲಲ್ಲಿರೋದು ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ. ಮಮತಾ ದಿನ ಬೆಳಗಾದ್ರೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ಸೆಷನ್ ಹಾಳು ಮಾಡಬೇಡಿ ಅಂತ ರಾಹುಲ್ಗೆ ಬುದ್ಧಿ ಹೇಳಿದ್ದ ಮಮತಾ ಈಗ ಕಾಂಗ್ರೆಸ್ ನೇತೃತ್ವದಲ್ಲಿ ನಡೆದ ಆಲ್ ಪಾರ್ಟಿ ಮೀಟಿಂಗ್ಗೆ ಗೈರಾಗೋ ಮೂಲಕ ನಿಮ್ಮ ಅಗತ್ಯತೆ ನಮಗಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಲ್ಲದೆ ಇನ್ನೊಂದೆಡೆ ಬಾಂಗ್ಲಾದ ಹಿಂದೂಗಳಿಗೆ ಬೆಂಬಲ ಸೂಚಿಸುವ ಮೂಲಕ ಇಡೀ ದೇಶಕ್ಕೆ ಅಚ್ಚರಿ ತರಿಸ್ತಾ ಇದ್ದಾರೆ. ಮೋದಿ ಸರ್ಕಾರದ ಪರವಾಗಿ ಮಾತನಾಡುವುದರ ಜೊತೆಗೆ ಮೋದಿಗೆ ಕೆಲವೊಂದು ಸಲಹೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಹೋಗೋ ಸ್ಪೀಡ್ ನೋಡ್ತಾ ಇದ್ರೆ ಕಾಂಗ್ರೆಸ್ಗೆ ಇನ್ನು ಮುಂದೆ ಬ್ಯಾಕ್ ಟು ಬ್ಯಾಕ್ ಟಕ್ಕರ್ ಕೊಡೋ ಎಲ್ಲಾ ಲಕ್ಷಣಗಳು ಎದ್ದು ಕಾಣಿಸ್ತಾ ಇವೆ. ಹಾಗಿದ್ರೆ ಮಮತಾ ಬ್ಯಾನರ್ಜಿ ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿರೋದು ಯಾಕೆ? ಬಾಂಗ್ಲಾ ಹಿಂದೂಗಳಿಗೆ ಬೆಂಬಲ ಕೊಡ್ತಾ ಇರೋದು ಯಾಕೆ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಂಗಾಳದಲ್ಲಿ ಟ್ರೈನಿ ವೈದ್ಯೆ ಅತ್ಯಾಚಾರ ಕೊಲೆ ಪ್ರಕರಣದ ಬಳಿಕ ಸ್ವಲ್ಪ ಸೈಲೆಂಟ್ ಆಗಿದ್ದ ಮಮತಾ ಬ್ಯಾನರ್ಜಿ ಈಗ ಮತ್ತೆ ವೈಲೆಂಟ್ ಆಗ್ತಾ ಇದ್ದಾರೆ. ಈ ಬಾರಿ ಮೋದಿ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡ್ತಾ ಇಲ್ಲ, ಬದಲಾಗಿ ಕಾಂಗ್ರೆಸ್ ಅನ್ನ ಮುನ್ನಡೆಸ್ತಾ ಇರೋ ಹಾಗೂ ಇಂಡಿ ಒಕ್ಕೂಟದ ನಾಯಕತ್ವ ವಹಿಸಿರೋ ರಾಹುಲ್ ಗಾಂಧಿ ವಿರುದ್ಧ. ರಾಹುಲ್ ಹಾಗೂ ಮಮತಾ ಬ್ಯಾನರ್ಜಿ ನಡುವೆ ರಾಜಕೀಯ ತಿಕ್ಕಾಟ ಇದೆ ಅನ್ನೋದು ಇಂದು ನಿನ್ನೆಯ ವಿಚಾರವೇನೂ ಅಲ್ಲ. ಆದ್ರೆ ಈಗ ಅದು ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ. ಮಹಾರಾಷ್ಟ್ರ ಎಲೆಕ್ಷನ್ ವೇಳೆ ಅದಾನಿ ವಿಚಾರವನ್ನ ಮುಂದೆ ತಂದು ಪ್ರಯೋಜನ ಆಗ್ಲಿಲ್ಲ. ಬದಲಾಗಿ ಕಾಂಗ್ರೆಸ್ ಹಾಗೂ ಮಿತ್ರರಿಗೆ ಹೀನಾಯ ಸೋಲಾಯಿತು. ಈಗ ಸೆಷನ್ ನಲ್ಲೂ ಅದೇ ವಿಚಾರ ತೆಗಿತಾ ಇರೋದಕ್ಕೆ ಮಮತಾ ಬ್ಯಾನರ್ಜಿ ಅಪಸ್ವರ ಹೊರಡಿಸ್ತಾ ಇದ್ದಾರೆ. ಅದಾನಿ ವಿಚಾರವನ್ನ ಸೆಷನ್ ನಲ್ಲಿ ಚರ್ಚೆ ಮಾಡಿ ಟೈಮ್ ಹಾಳು ಮಾಡಬೇಡಿ, ನಮಗೆ ಕಲಾಪಗಳು ನೀಟಾಗಿ ನಡಿಬೇಕು ಅನ್ನೋ ಆಸೆ ಇದೆ, ಸುಮ್ನೆ ಅದಾನಿ ಹೆಸರಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಮಮತಾ ಇತ್ತೀಚೆಗೆ ಹೇಳಿದ್ರು. ಅದರ ಬೆನ್ನಲ್ಲೇ ಅವರ ಪಕ್ಷದವರು ಕೂಡ ದನಿ ಏರಿಸಿ ನಿಮಗೆ ಅದಾನಿ ಬಗ್ಗೆ ಅನುಮಾನ ಇದ್ರೆ ಅಥವಾ ಬೇರೆ ಏನಾದ್ರೂ ಸಮಸ್ಯೆ ಇದ್ರೆ ಬಿಸಿನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಚರ್ಚೆ ಮಾಡಿ ಅಂತ ಕೂಡ ಹೇಳಿದ್ರು. ಈಗ ಖರ್ಗೆ ನಿವಾಸದಲ್ಲಿ ನಡೆದ ಆಲ್ ಪಾರ್ಟಿ ಮೀಟಿಂಗ್ಗೆ ಗೈರಾಗೋ ಮೂಲಕ ಮಮತಾ ಬ್ಯಾನರ್ಜಿ ಕೈಗೆ ಶಾಕ್ ಕೊಟ್ಟಿದ್ದಾರೆ. ಅಂದಹಾಗೆ ಇದು ಕಾಂಗ್ರೆಸ್ಗೆ ತೀರಾ ಅಚ್ಚರಿ ತರಿಸಿದೆ ಅಂತಲೂ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಲೋಕಸಭಾ ರಿಸಲ್ಟ್ ಬಳಿಕವೇ ಕಾಂಗ್ರೆಸ್ ವಿರುದ್ಧ ಮಮತಾ ಗುಟೂರು ಹಾಕಿದ್ರು. ಈಗ ಅದನ್ನ ಮುಂದುವರಿಸ್ತಾ ಇದ್ದಾರೆ. ಅದು ಅಲ್ಲದೆ ತಮ್ಮ ಬಳಿ 29 ಎಂಪಿ ಸೀಟ್ಗಳು ಇರುವಾಗ ಬಂಗಾಳದಲ್ಲಿ ಒಂದೇ ಒಂದು ಸೀಟ್ ಗೆದ್ದಿರೋ ಕಾಂಗ್ರೆಸ್ ಹೇಳಿದಂಗೆ ನಾವ್ಯಾಕೆ ಕೇಳಬೇಕು ಅನ್ನೋದು ಕೂಡ ಎದ್ದು ಕಾಣಿಸ್ತಾ ಇದೆ. ಇನ್ನು ಒಂದು ಕಡೆ ಹರಿಯಾಣ ಮಹಾರಾಷ್ಟ್ರ ಎಲೆಕ್ಷನ್ಗಳ ಹೀನಾಯ ಸೋಲಿಗೆ ಕಾಂಗ್ರೆಸ್ ಇವಿಎಂ ಮೇಲೆ ಗೂಬೆ ಕೂರಿಸಬಹುದು, ಆದ್ರೆ ಅದನ್ನ ನಂಬುವಷ್ಟು ಮಿತ್ರ ಪಕ್ಷಗಳು ದಡ್ಡರಲ್ಲ ಅನ್ನೋದು ವಾಸ್ತವ. ರಾಹುಲ್ ಗಾಂಧಿ ಎಷ್ಟೇ ಸಲ ಸೋತರೂ ಕಾಂಗ್ರೆಸ್ಗೆ ಅವರೇ ನಾಯಕ ಅನ್ನೋದು ವಾಸ್ತವ. ಕೈ ಒಳಗೆ ಗಾಂಧಿ ಕುಟುಂಬ ಪ್ರಬಲ ಆಗಿರೋದ್ರಿಂದ ಎಐಸಿಸಿ ಅಧ್ಯಕ್ಷರೂ ಕೂಡ ಗಾಂಧಿ ಕುಟುಂಬದ ಪರವೇ ಆಗಿರೋದ್ರಿಂದ ಪಕ್ಷದ ಒಳಗೆ ಎಲ್ಲವೂ ರಾಹುಲ್ ಅಣತಿಯಂತೆ ನಡೆಯುತ್ತೆ. ಆದ್ರೆ ಇತರೆ ಪಕ್ಷಗಳು ಯಾಕೆ ಅವರು ಹೇಳಿದ್ದನ್ನ ಕೇಳಬೇಕು ಅನ್ನೋದು ಮಮತಾ ಹೇಳಿಕೆಗಳಿಂದ ಗೊತ್ತಾಗ್ತಾ ಇದೆ. ಇನ್ನೊಂದೆಡೆ ರಾಹುಲ್ ಜೊತೆ ಅಷ್ಟಕ್ಕಷ್ಟೇ ಅನ್ನೋ ಹಾಗಿರೋ ಕೇಜ್ರಿವಾಲ್ ಕೂಡ ರಾಹುಲ್ಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ಮುಂಬರೋ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಆಪ್ ಟೈ ಅಪ್ ಇಲ್ಲ ಅನ್ನೋದನ್ನ ಹೇಳೋ ಮೂಲಕ ಹೊಡೆತ ಕೊಟ್ಟಿದ್ದಾರೆ. ಇದು ಇಂಡಿ ಒಕ್ಕೂಟ ಹಂತ ಹಂತವಾಗಿ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳುತ್ತೆ ಅನ್ನೋದರ ಸಿಗ್ನಲ್ ಕೊಡ್ತಾ ಇದೆ. ಇನ್ನು ಒಂದು ಕಡೆ ರಾಹುಲ್ ವಿರುದ್ಧ ಮಾತಾಡ್ತಾ ಇರೋ ಮಮತಾ ಬ್ಯಾನರ್ಜಿ, ಇನ್ನೊಂದು ಕಡೆ ಮೋದಿ ಸರ್ಕಾರದ ಪರವೂ ಮಾತಾಡ್ತಾ ಇರೋದು ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಬಾಂಗ್ಲಾದ ಹಿಂದೂಗಳಿಗೆ ಬೆಂಬಲ ಸೂಚಿಸ್ತಾ ಇರೋ ಮಮತಾ ಬ್ಯಾನರ್ಜಿ ವಿಶ್ವಸಂಸ್ಥೆಗೂ ಕೂಡ ಮನವಿ ಮಾಡ್ತಾ ಇದ್ದಾರೆ. ಬಾಂಗ್ಲಾದಲ್ಲಿರೋ ಹಿಂದೂಗಳು ಹಾಗೂ ಅಲ್ಲಿರೋ ಭಾರತೀಯರ ರಕ್ಷಣೆಗೆ ಎಲ್ಲರೂ ಮುಂದಾಗಬೇಕು, ವಿಶ್ವಸಂಸ್ಥೆ ತಮ್ಮ ಪಡೆಗಳನ್ನ ಬಾಂಗ್ಲಾದಲ್ಲಿ ನಿಯೋಜಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಇನ್ನು ನೇರವಾಗಿ ಮೋದಿಗೆ ಬೆಂಬಲ ಕೊಟ್ರೆ ತಮ್ಮ ಸ್ಟ್ಯಾಂಡರ್ಡ್ಗೆ ಧಕ್ಕೆ ಆಗೋದ್ರಿಂದ ಪ್ರಧಾನಿಗೂ ಒಂದಷ್ಟು ಸಲಹೆಗಳನ್ನ ನೀಡಿದ್ದಾರೆ. ಅದೇನೆಂದ್ರೆ ಪ್ರಧಾನಿ ಮೋದಿ ಆದಷ್ಟು ಬೇಗ ಈ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸಿ ಅಲ್ಲಿರೋ ಹಿಂದೂಗಳನ್ನ ನಮ್ಮವರನ್ನ ರಕ್ಷಿಸಬೇಕು ಅಂತ ಹೇಳಿದ್ದಾರೆ. ಅಗತ್ಯತೆ ಬಿದ್ದರೆ ನಮ್ಮವರನ್ನ ಅಲ್ಲಿಂದ ಇಲ್ಲಿಗೆ ಕರೆತರೋಣ ಅಂತಲೂ ಹೇಳ್ತಾ ಇದ್ದಾರೆ. ಅವರನ್ನ ಇಲ್ಲಿಗೆ ಕರೆಸಿ ಹಂಚಿಕೊಂಡು ತಿನ್ನೋಣ, ನಮ್ಮ ಊಟದಲ್ಲಿ ಒಂದು ರೊಟ್ಟಿ ಅವರಿಗೆ ಕೊಡೋದ್ರಿಂದ ನಮಗೇನು ನಷ್ಟ ಇಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಈ ಹೇಳಿಕೆಗಳನ್ನೆಲ್ಲ ಕೇಳ್ತಾ ಇದ್ರೆ ಒಂದು ಸಲ ಎಲ್ರಿಗೂ ಅಚ್ಚರಿ ಆಗ್ಲೇಬೇಕು. ಮಮತಾ ಯಾವಾಗ ಈ ರೇಂಜ್ಗೆ ಒಳ್ಳೆಯವರಾದ್ರೂ ಮೋದಿ ಪರ ವಾಲಿದ್ರು ಅಂತ. ಅಂದಹಾಗೆ ಇದೆಲ್ಲ ಕೇವಲ ರಾಜಕೀಯ ಸ್ಟಂಟ್ ಅನ್ನೋ ಸುದ್ದಿಗಳು ಕೂಡ ಹರಿಬರ್ತಾ ಇವೆ. ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ರಾಹುಲ್ ಮೇಲಿನ ಕೋಪವನ್ನ ಮೋದಿ ಸರ್ಕಾರಕ್ಕೆ ಸ್ವಲ್ಪ ಬೆಂಬಲ ನೀಡೋ ಮೂಲಕ ತೀರಿಸ್ಕೊಳ್ತಾ ಇದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ. ಅಂದಹಾಗೆ ಇಷ್ಟು ವರ್ಷಗಳ ರಾಜಕೀಯದಲ್ಲಿ ಯಾವತ್ತೂ ಕೂಡ ಹಿಂದೂ ಸಮುದಾಯಕ್ಕೆ ಮಮತಾ ಬ್ಯಾನರ್ಜಿ ಬೆಂಬಲ ಕೊಟ್ಟವರೇ ಅಲ್ಲ. ಇದ್ದಕ್ಕಿದ್ದ ಹಾಗೆ ಕೊಡ್ತಾ ಇರೋದು ಬದಲಾಗಿರೋ ಜನರ ಮನಸ್ಥಿತಿ ಬಗ್ಗೆ ಗೊತ್ತಾಗಿರೋದ್ರಿಂದ
ಇಲ್ಲಿ ಕುತ್ಕೊಂಡು ಬಾಂಗ್ಲಾ ಹಿಂದೂಗಳಿಗೆ ನನ್ನ ಬೆಂಬಲ ಇದೆ ಅಂತ ಹೇಳೋದ್ರಿಂದ ಮಮತಾಗೆ ಯಾವ ಲಾಸ್ ಕೂಡ ಆಗೋದಿಲ್ಲ. ಅವರೇ ಬಾಂಗ್ಲಾಗೆ ಹೋಗಿ ಎಷ್ಟು ಜನ ಹಿಂದೂಗಳನ್ನ ರಕ್ಷಿಸಿದ್ರು ಅಂತ ಯಾರು ಕೂಡ ಕೇಳೋದಿಲ್ಲ. ಆದ್ರೆ ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಮುಂದೊಂದು ದಿನ ಯಾರೆಲ್ಲ ಬೆಂಬಲ ಕೊಟ್ಟಿದ್ರು ಅಂತ ನೋಡ್ತಾ ಹೋದಾಗ ಮಮತಾ ಹೆಸರು ಕೂಡ ಬರುತ್ತೆ. ಇದೇ ಅವರಿಗೆ ಬೇಕಾಗಿರೋದು ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ವೈದ್ಯೆ ಮೇಲಿನ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದ ಬಳಿಕ ಪಶ್ಚಿಮ ಬಂಗಾಳದ ರಾಜಕೀಯ ಕಂಪ್ಲೀಟ್ ಬದಲಾಗಿದೆ ಅನ್ನೋದು ಗೊತ್ತೇ ಇದೆ. ಮಮತಾ ಜನಪರ ಅಲ್ಲ, ಆಕೆ ಇರೋದೇ ಓಲೈಕೆ ಮಾಡೋದಕ್ಕೆ, ಜಾತ್ಯತೀತತೆ ಅನ್ನೋ ಹೆಸರಿಟ್ಕೊಂಡು ವೋಟ್ಗಾಗಿ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದು ಇಡೀ ದೇಶದ ಜನ ಹೇಳೋ ಮಾತು. ಈಗ ಬಾಂಗ್ಲಾ ಇನ್ಸಿಡೆಂಟ್ ಭಾರತದಲ್ಲಿ ಯಾವ ಲೆವೆಲ್ಗೆ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅನ್ನೋದಕ್ಕೆ ಹರಿಯಾಣ ಹಾಗೂ ಮಹಾರಾಷ್ಟ್ರ ಎಲೆಕ್ಷನ್ಗಳೇ ಸಾಕ್ಷಿ. ಒಂದು ಕಡೆ ಯೋಗಿಯ ಬಟೆಂಗೆ ತೋ ಕಟೆಂಗೆ ವರ್ಕ್ ಆಯ್ತು, ಇನ್ನೊಂದು ಕಡೆ ಮೋದಿಯ ಏಕ್ ಹೇ ತೋ ಸೇಫ್ ಹೇ ಅನ್ನೋದು ವರ್ಕ್ ಆಯ್ತು. ಈ ಹೊತ್ತಲ್ಲಿ ಬಾಯಿ ಮಾತಿಗಾದ್ರೂ ಹಿಂದೂಗಳಿಗೆ ಬೆಂಬಲ ಕೊಡದೆ ಸೈಲೆಂಟ್ ಆಗಿದ್ರೆ ಜನರು ಸರಿಯಾಗಿ ಉತ್ತರ ಕೊಡ್ತಾರೆ ಅಂತ ಮನವರಿಕೆ ಆಗಿದೆ. ಇನ್ನೊಂದೆಡೆ ಬಂಗಾಳದಲ್ಲಿ ಬಿಜೆಪಿ ಗ್ರೌಂಡ್ ಲೆವೆಲ್ ನಲ್ಲಿ ಗಟ್ಟಿಯಾಗ್ತಾ ಇದೆ. ಬಾಂಗ್ಲಾ ಇನ್ಸಿಡೆಂಟ್ ಬಳಿಕ ಸುವೇಂದು ಅಧಿಕಾರಿ ಬಂಗಾಳದ ಜನರನ್ನ ಅಲರ್ಟ್ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಹಲ್ಲೆ ನೋವುಗಳನ್ನ ಅನುಭವಿಸಿರೋ ಬಂಗಾಳದ ಜನರು ಬಾಂಗ್ಲಾ ಹಿಂದೂಗಳನ್ನ ನೋಡಿ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಈಗ ಅವರೆಲ್ಲ ತಿರುಗಿ ಬಿದ್ರೆ ಎಲೆಕ್ಷನ್ ನಲ್ಲಿ ಗೆಲ್ಲೋದು ಕಷ್ಟ ಇದೆ. ಅಲ್ಲದೆ ಈ ಬಾರಿ ಮಮತಾರನ್ನ ಕಿತ್ತೊಗಿಬೇಕು ಅಂತ ಖುದ್ದು ಬಿಜೆಪಿ ಹೈಕಮಾಂಡ್ ಈಗಿಂದಲೇ ತಂತ್ರಗಳನ್ನ ರೂಪಿಸ್ತಾ ಇದೆ. ಈ ಹೊತ್ತಲ್ಲಿ ಮತಾಂಧರ ಪರ ಹೇಳಿಕೆ ಕೊಟ್ರೆ ರಾಜಕೀಯದ ಅಂತ್ಯದ ಹೊತ್ತಲ್ಲಿ ಜೀವನದಲ್ಲಿ ಗಳಿಸಿದ್ದೆಲ್ಲ ಒಂದೇ ಸಲ ಹೋಯ್ತು ಅನ್ನೋ ರೀತಿಯ ಮುಖಭಂಗ ಅನುಭವಿಸಬೇಕಾಗತ್ತೆ. ಹೇಗೂ ಇನ್ನು ಎಲೆಕ್ಷನ್ಗೆ ಟೈಮ್ ಇದೆ. ಜನರನ್ನ ಸ್ವಲ್ಪ ಕೂಲ್ ಮಾಡೋದಕ್ಕೆ ಇಂಥ ಇನ್ಸಿಡೆಂಟ್ ಗಳನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಬೇಕು. ಒಂದು ಕಡೆ ಹಿಂದೂ ಪರ ಮಾತಾಡಿದಂಗೂ ಆಗುತ್ತೆ, ಇನ್ನೊಂದು ಕಡೆ ಮೋದಿ ಇನ್ನು ಮಧ್ಯಸ್ಥಿಕೆಯನ್ನ ವಹಿಸಿಲ್ಲ ಅಂತ ಜನರ ಮುಂದೆ ಹೇಳಿದಂಗೂ ಆಯ್ತು ಅನ್ನೋ ಕಾರಣಕ್ಕೆ ಈ ಹೇಳಿಕೆಗಳು ಬರ್ತಾ ಇವೆ ಎನ್ನಲಾಗ್ತಾ ಇದೆ. ಇನ್ನು ಇದೆಲ್ಲದಕ್ಕಿಂತ ಇನ್ನೊಂದು ಮಹತ್ವದ ವಿಚಾರ ಕೂಡ ಮಮತಾ ಹೇಳಿಕೆ ಹಿಂದೆ ಇದೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ ಅನ್ನೋದು ಗೊತ್ತಿರೋದೆ. ಅವರನ್ನೆಲ್ಲ ಒಳಗೆ ಬಿಟ್ಟು ಆಧಾರ್ ವೋಟರ್ ಐಡಿ ಮಾಡಿಸ್ಕೊಟ್ಟಿರೋದು ಕೂಡ ಮಮತಾ ಬ್ಯಾನರ್ಜಿ ಅನ್ನೋ ಆರೋಪಗಳಿವೆ. ಅಕ್ರಮವಾಗಿ ಬಂದವರ ಸಂಖ್ಯೆ ಹೆಚ್ಚಿರೋದೇ ಮಮತಾ ಸತತ ಗೆಲುವಿಗೆ ಕಾರಣ ಅನ್ನೋದು ಕೂಡ ಎಲ್ಲರ ಬಾಯಲ್ಲೂ ಬರ್ತಾ ಇದೆ. ಈ ಹೊತ್ತಲ್ಲಿ ಅವರಿಂದ ಭಾರತೀಯರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಬಂಗಾಳ ಮತ್ತೆ ಹೊತ್ತಿ ಉರಿಯುತ್ತೆ. ಇಷ್ಟು ವರ್ಷಗಳ ಕಾಲ ಹೊಡೆದು ಬಡಿದು ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಜನರನ್ನ ಹದ್ದುಬಸ್ತಲ್ಲಿ ಇಟ್ಟಿದ್ದಾಯ್ತು. ಆದ್ರೆ ಈಗ ಉಕ್ಕೋ ಆಕ್ರೋಶದ ಜ್ವಾಲೆಗೆ ತೃಣಮೂಲ ಹೊತ್ತಿ ಉರಿದ್ರು ಅಚ್ಚರಿ ಇಲ್ಲ ಅನ್ನೋದು ಮಮತಾಗೆ ಮನವರಿಕೆ ಆಗಿದೆ. ಆದ್ರಿಂದಲೇ ತಮ್ಮ ರಾಜಕೀಯಕ್ಕೆ ಸ್ವಲ್ಪ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಮಮತಾ ಬ್ಯಾನರ್ಜಿ ಯಾವ ಮಟ್ಟಿಗೆ ಮೋದಿ ಪರವೋ ಗೊತ್ತಿಲ್ಲ, ಆದ್ರೆ ರಾಹುಲ್ ಗಾಂಧಿ ಬದ್ಧ ವೈರಿ ಅನ್ನೋದ್ರಲ್ಲಿ ಯಾವ ಅಚ್ಚರಿಯೂ ಇಲ್ಲ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಇಂಡಿ ಒಕ್ಕೂಟಕ್ಕೆ ಮಮತಾ ಮರಳಿ ಬರೋದು ಡೌಟ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆದ್ರೆ ಅವಕಾಶವನ್ನ ಬಳಸ್ಕೊಂಡು ಇಂಡಿ ಒಕ್ಕೂಟಕ್ಕೆ ತಮ್ಮನ್ನ ಲೀಡರ್ ಮಾಡಿಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರಾ ಅನ್ನೋದು ಸದ್ಯಕ್ಕೆ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.